ಗಾನ ಕೋಗಿಲೆಯ ನಿಧನಕ್ಕೆ ವಿಜಯ್ ಪ್ರಕಾಶ್ ಇಲ್ಲಿ ಕಂಬನಿಯನ್ನು ಮೆರೆದಿದ್ದಾರೆ. ನಾವೆಲ್ಲರೂ ಕೂಡ ಗಾನ ಸರಸ್ವತಿ ಜಾನಕಮ್ಮರವರ ಕಂಠಕ್ಕೆ ಶಿಷ್ಯರಾಗಿದ್ವಿ. ಜಾನಕಮ್ಮನ ಧ್ವನಿ ಇಡೀ ಹಾಡಿಗಷ್ಟೇ ಜೀವವನ್ನು ತರ್ತಾ ಇರಲಿಲ್ಲ. ಅಂದರೆ ಆ ಹಾಡು ಅವರ ಕಂಠದಿಂದ ಜೀವ ಪಡೆದುಕೊಳ್ತಾ ಇತ್ತು ಅಂತ ಇಲ್ಲಿ ವಿಜಯ್ ಪ್ರಕಾಶ್ ಹೇಳಿರುವಂಥದ್ದು. ಗಾನ ಕೋಗಿಲೆ ಜಾನಕಮ್ಮನವರ ನಿಧನಕ್ಕೆ ಇಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ನಾವೆಲ್ಲರೂ ಕೂಡ ಗಾನ ಸರಸ್ವತಿ ಜಾನಕಮ್ಮರವರ ಕಂಠಕ್ಕೆ ಶಿಷ್ಯರಾಗಿದ್ವಿ. ಜಾನಕಮ್ಮ ಧ್ವನಿ ಇಡೀ ಹಾಡಿಗೆನೆ ಜೀವ ತರ್ತಾ ಇತ್ತು. ಇಲ್ಲಿ ಜಾನಕಮ್ಮ ಪ್ರತಿನಿತ್ಯ ಹಾಡುಗಳೊಂದಿಗೆ ಜೀವಿಸ್ತಾ ಇದ್ರು. ಅವರು ಹಾಡುಗಳೊಂದಿಗೆನೆ ಹಾಡಿನ ಮಾಧುರ್ಯ ಅವರ ಕಂಠದಲ್ಲೆಲ್ಲ ಹೃದಯದಲ್ಲಿತ್ತು. ಹೊಸಬರಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅವರು. ತಮ್ಮ ಧ್ವನಿಯ ಮೂಲಕವಾಗಿ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚಿದ್ದಾರೆ. ಅಂಥವರನ್ನು ಕಳೆದುಕೊಂಡಿದ್ದು ಬಹಳ ದುಃಖದ ಸಂಗತಿಯಾಗಿದೆ. ಗಾಯಕಿ ಜಾನಕಮ್ಮ ಅಗಲಿಕೆ ತುಂಬಲಾಗದಂತಹ ನಷ್ಟವನ್ನು ಉಂಟು ಮಾಡಿದೆ. ಜಾನಕಮ್ಮ ಅಗಲಿಕೆ ಜಾನಕಿ ಅಮ್ಮ ಇಲ್ಲಿ ಅಗಲಿ ಹೋಗಿಲ್ಲ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಮತ್ತೆ ಹುಟ್ಟಿ ಬರ್ತಾರೆ. ಅವರು ಆ ಭಗವಂತ ಜಾನಕಮ್ಮನ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಜಾನಕಿ ಅಮ್ಮನವರ ನಿಧನಕ್ಕೆ ಗಾಯಕ ವಿಜಯ್ ಪ್ರಕಾಶ್ ಕಂಬನಿ ಮಿಡಿದಿದ್ದಾರೆ. ನೋಡಿ, ಎಷ್ಟು ಸರಳತೆಯಿಂದ ಇದ್ದರು ಜಾನಕಿ ಅಮ್ಮನವರು. ಪ್ರತಿಯೊಬ್ಬರಿಗೂ ಕೂಡ ಆಕೆ ಒಂದು ಇನ್ಸ್ಪಿರೇಷನ್ ಆಗಿದ್ರು. ಪ್ರತಿಯೊಬ್ಬ ಸಿಂಗರ್ಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ರು. ಹೊಸಬರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಕ ವಿಜಯ್ ಪ್ರಕಾಶ್ ಕೂಡ ಕಂಬನಿ ಮಿಡಿದಿದ್ದಾರೆ. ಅಂದರೆ ಅವರು ಕೂಡ ಹೇಳ್ತಾ ಇದ್ರು, ಅವರ ಒಂದು ಹಾಡು ಏನು ಹೇಳ್ತಾ ಇದ್ರು ಅದು ಅವರ ಕಂಠದಿಂದ ಅಲ್ಲ, ಅವರ ಹೃದಯದಿಂದ ಹಾಡುತ್ತಾ ಇದ್ರು. ಆ ಕಂಠದಿಂದ ಆ ಹಾಡಿಗೆ ಜೀವ ಬರ್ತಾ ಇತ್ತು ಅಂತ ವಿಜಯ್ ಪ್ರಕಾಶ್ ಇಲ್ಲಿ ತಿಳಿಸಿದ್ದಾರೆ. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ದೆ. ಸಡನ್ ಆಗಿ ಈ ರೀತಿ ಒಂದು ನ್ಯೂಸ್ ಬರಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮಗೊಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ರೆ ಕಲಿತೀವಿ. ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನು ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತು ಎರಡ ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತಿನ ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವರಿಗೆ ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವರು ಅಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ದೆ. ಜಾನಕಮ್ಮನವರು ಅಂತಿಮ ದರ್ಶನವನ್ನು ಇವತ್ತು ಮೈಸೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಅವರ ಅಭಿಮಾನಿಗಳು ಜೊತೆಲಿ ಜಾನಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನ
ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಠಕ್ಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂತ ಕಂಠವನ್ನು ಮೆಚ್ಚಂತ ಗಾಯನವನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ. ಆ ತಾಯಿಯವರು ಕಳೆದ 9 ವರ್ಷ ಹಿಂದ್ಗಡೆ ಮೊದಲನೇ ಹಾಡು ರಾಜ್ಕುಮಾರ್ ಅವರು ಜೊತೆಲಿ ಮೈಸೂರಲ್ಲೇ ಆಡಿದ್ರಂತೆ. ನಂತರ ಅವರು ಆಸೆ, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಅವರು ಸಂಬಂಧಿಕರ ಜೊತೆಲಿ ಅವರು ಹೇಳಿರೋ ಕಾರಣ ಅವ್ರ ಇಚ್ಛೆ ನೋಡ್ರಿ, ನಾನು ಮೊದಲನೇ ಹಾಡು ಮೈಸೂರಲ್ಲಿ ಆಡಬೇಕು, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ಕಳಿಬೇಕು ಅನ್ನೋಂಥ ಇಚ್ಛೆ ಏನಿತ್ತೋ, ಆ ಸಂಕಲ್ಪ ಏನಿತ್ತೋ, ಆ ತಾಯಿ ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವ್ರ ಕಂಟಕಕ್ಕಂತೂ ಯಾರು ಸರಿಸಾಟಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಕೂಡ ಇವತ್ತು ಸಣ್ಣ ಹುಡುಗರು ಹಾಡಾಡಂಥ ಟೈಮಲ್ಲಿ ಸಣ್ಣ ಹುಡುಗರಿನ ಧ್ವನಿ, ದೊಡ್ಡವರು ಹಾಡಾಡಂಥ ಟೈಮಲ್ಲಿ ದೊಡ್ಡವರು ಧ್ವನಿಯಾಗಿ ಭಾಳಷ್ಟು ಒಳ್ಳೆ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಆ ತಾಯಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವುದೂ ಶಾಶ್ವತ ಅಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗುತ್ತೆ. ಹುಟ್ಟಿದಂಥ ಸಂದರ್ಭದಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಏನು ಒಳ್ಳೆ ಕೆಲಸಗಳು ಮಾಡಿದಾರೋ ಅವೆಲ್ಲ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಆ ತಾಯಿ ಎಲ್ಲಿದ್ದರೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಂಗಾಗಿ ನಮ್ಮ ಶಾಸಕರು ಸಾಹೇಬರು ಕೂಡ ಇಲ್ಲೇ ಇದ್ದು ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಭಾಳಷ್ಟು ಅವ್ರ ಕುಟುಂಬಸ್ಥರು, ನಮ್ಮ ಶಾಸಕರು ಎಲ್ಲರೂ ಕೂಡ ಸೇರಿ, ನಮ್ಮ ಮಾಜಿ ಮೇಯರ್ ಶಿವಕುಮಾರ್ ಅವರು, ಸತೀಶ್ ಅನ್ನೋರು ಎಲ್ಲರೂ ಕೂಡ ಸೇರಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ದೇವರಲ್ಲಿ, ಆ ಚಾಮುಂಡೇಶ್ವರಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.